ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ವಿಸ್ ರಸ್ತೆಗಳಲ್ಲಿ ವಾಹನಗಳ ಪಾರ್ಕಿಂಗ್ ಸ್ಥಳೀಯರಿಗೆ ಟಾರ್ಚರ್ ಉಂಟಾಗಿದೆ. ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚಾದ ಟ್ರಾಫಿಕ್ ಸಮಸ್ಯೆ. ಸರ್ವಿಸ್ ರಸ್ತೆಗಳಲ್ಲಿ ವಾಹನಗಳ ಪಾರ್ಕಿಂಗ್ ಸ್ಥಳೀಯರಿಗೆ ಟಾರ್ಚರ್ ಉಂಟಾಗಿದೆ. ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೆಚ್ಚಾದ ಟ್ರಾಫಿಕ್ ಸಮಸ್ಯೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಈ ಸಮಸ್ಯೆ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಹೋಟೆಲ್ಗಳಿಂದ ಸರ್ವಿಸ್ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದಾರೆ. ಎಂಪೈರ್, ನಂದನ್, ಕೆಎಫ್ಸಿ ಹಾಗೆ ಪಿಜ್ಜಾ ಹಟ್ ಸರ್ವಿಸ್ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಿ ಹೋಟೆಲ್ಗೆ ಹೋಗ್ತಾರೆ. ರಸ್ತೆಯಲ್ಲೇ ಕಾರು, ಬೈಕ್ ಬಿಟ್ಟು ಗ್ರಾಹಕರು ಹೋಟೆಲ್ಗೆ ಹೋಗಿರ್ತಾರೆ. ಇನ್ನು ಸ್ಥಳೀಯ ಜನರು ಸರ್ವಿಸ್ ರಸ್ತೆಯನ್ನ ಬಳಕೆ ಮಾಡಿಕೊಳ್ಳಲು ಆಗ್ತಾ ಇಲ್ಲ. ಅನೇಕ ಬಾರಿ ಅಪಘಾತಗಳಾಗಿ ಜನರಿಗೆ ಸಮಸ್ಯೆಗಳಾಗಿದೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಹೋಟೆಲ್ ಮಾಲೀಕರ ಜೊತೆ ಪೊಲೀಸರು ಇಲ್ಲಿ ಕೈ ಜೋಡಿಸಿರುವ ಅನುಮಾನ ಕೂಡ ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ. ನಿಯಮ ಉಲ್ಲಂಘನೆ ಮಾಡ್ತಾ ಇರುವ ಹೋಟೆಲ್ಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಕೇಳಿ ಬರ್ತಾ ಇದೆ. ಟ್ರಾಫಿಕ್ ಸಮಸ್ಯೆಯನ್ನ ಸಂಚಾರಿ ಈಗಾಗಲೇ ಸರ್ವಿಸ್ ರಸ್ತೆಗಳಲ್ಲಿ ಪಾರ್ಕಿಂಗ್ ಸ್ಥಳೀಯರಿಗೆ ಅಲ್ಲಿನ ಸ್ಥಳೀಯರಿಗೆ ಟಾರ್ಚರ್ ಉಂಟಾಗಿದೆ. ನೀವ್ ಹೇಳ್ತಾ ಇರೋದು 100% ಈ ಟ್ರಾಫಿಕ್ ಪೊಲೀಸರು, ದೇವನಹಳ್ಳಿ ಟ್ರಾಫಿಕ್ ಪೊಲೀಸ್ ಏನಾಯ್ತೋ ಅದಾಗಕ್ ಮುಂಚೆ ಎಲ್ಲಾ ಕರೆಕ್ಟ್ ಆಗಿತ್ತು. ಅದಾದ್ಮೇಲೆ ಎಲ್ಲಾ ಕ್ಲೀನ್ ಆಗ್ತದೆ, ಒಂದು ವ್ಯವಸ್ಥಿತವಾಗಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ ಅಂದ್ರೆ ಈ ಏನ್ ಪೊಲೀಸರು ಅದ್ರ ಮುಂದೆಗಡೆನೆ ಹೋಗ್ತಾ ಇರ್ತಾರೆ. ಗಾಡಿಗಳು ದೊಡ್ಡ ಲೋಟು ಯಾವ್ದು ಎಂಪೈರು, ಇವ್ಯಾವ ನಂದನ್ನು, ಇವ್ ಏನ್ ಹೋಟ್ಲವ ಪ್ರತಿಯೊಂದು ಹೋಟ್ಲ್ ಹತ್ರನು ಸರ್ವಿಸ್ ರೋಡ್ ಪಕ್ಕದಲ್ಲೇ ಆಗಿರೋದು. ಆ ಪಕ್ಕದಲ್ಲಿ ಆಗಿರೋದು 2 ವೀಲರ್ ಬರಕ್ಕಾಗಲ್ಲ, ಅಷ್ಟು ಸರ್ವಿಸ್ ರೋಡ್ ಬ್ಲಾಕ್ ಆಗಿರ್ತದೆ. ಹೈವೇಗ್ ಹೋದ್ರೆ ಹೈವೇಗ 100-120 ಸ್ಪೀಡ್ ಆಗಿ ಬರ್ತಾ ಇರ್ತಾರೆ. ಏನ್ ಹೇಳ್ರಿ, ಹೈವೇ ಇಂದ ಹಿಂಗ್ ಬರೋಣ ಅಂದ್ರೆ. ಹಂಗಾಗಿ ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಐತೆ. ಆಮೇಲೆ ಏನ್ ಹೋಟ್ಲುಗಳೈತೋ ಈ ಟ್ರಾಫಿಕ್ ಪೊಲೀಸರು ಈ ರೈತರನ್ನ, ಈ ಇವ್ರನ್ನ ಏನ್ ಕಂಟ್ರೋಲ್ ಮಾಡ್ತಾರೋ, ಈ ತರಕಾರಿ ಹಾಕೊಂಬರೋರ್ನ, ಹೂವು ಮಾರ್ಕೆಟ್ ಹೂವ ತರೋರ್ನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಮಹೇಶ್, ಇಲ್ಲಿ ನೋಡ್ತಾ ಇರಬಹುದು ಹೋಟೆಲ್ಗಳಿಂದ ಸಮಸ್ಯೆ, ಸರ್ವಿಸ್ ರಸ್ತೆಗಳಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾ ಇರುವಂತದ್ದು. ಹೋಟೆಲ್ಗಳ ಮಾಲೀಕರಾಗಿರ್ಲಿ, ಅಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಾಗಿರ್ಲಿ, ಆ ಸರ್ವಿಸ್ ರಸ್ತೆಯಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಸ್ಥಳೀಯರು ನಾವು ಎಲ್ಲಿ ಓಡಾಡಬೇಕು ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಮಸ್ಯೆ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದರ ಪಕ್ಕದಲ್ಲಿರುವಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ವಿಶೇಷವಾಗಿ ದೇವನಹಳ್ಳಿಯಲ್ಲಿ ಏನು ಟ್ರಾಫಿಕ್ ಸಮಸ್ಯೆ, ಏನು ನಾರ್ಮಲ್ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಮಾಮೂಲಿ ಅಂತ ಅನ್ಕೊಬಹುದು. ಆದ್ರೆ ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಂದಿಕೊಂಡಿರುವಂತ ಸರ್ವಿಸ್ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲ್ಲಿ ಸ್ಥಳೀಯ ಪ್ರಶ್ನೆ ಆಗಿರುವಂತದ್ದು. ಅಂದ್ರೆ ಇಲ್ಲಿನ ಸ್ಥಳೀಯರು ಹೇಳುವಂತದ್ದು ಏನಂದ್ರೆ, ಏನು ರಾಷ್ಟ್ರೀಯ ಹೆದ್ದಾರಿ 44ರ ಅಕ್ಕಪಕ್ಕ ಏನು ಹೋಟೆಲ್ಗಳೇನಿದ್ದಾವೆ, ಏನು 3 ಸ್ಟಾರ್ ಹೋಟೆಲ್ಗಳೇನಿದ್ದಾವೆ, ಇದಕ್ಕೆ ಬರುವಂತ ಗ್ರಾಹಕರು ಸರ್ವಿಸ್ ರಸ್ತೆಯನ್ನ ಬಳಕೆ ಮಾಡ್ಕೊಂತಾರೆ. ಅಡ್ಡದಿಡ್ಡಿ ಆಗಿ ಗಾಡಿಗಳನ್ನ, ಬೈಕ್ಗಳನ್ನ ಹಾಕ್ಬಿಟ್ಟು ಹೋಗ್ತಾರೆ. ಇದರಿಂದ ಸ್ಥಳೀಯ ಸವಾರರು ಮತ್ತೆ ಸ್ಥಳೀಯ ಜನತೆ ಓಡಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಮೇನ್ ರೋಡ್ಗೆ ಹೋದ್ರೆ ತುಂಬಾ ಸ್ಪೀಡಲ್ಲಿ ಇರ್ತವೆ ವೆಹಿಕಲ್ಗಳು. ಹಾಗಾಗಿ ಹೋಗ್ಲಿಕ್ಕೆ ಪ್ರಾಣಾಪಾಯ ಸಹ ಹೆಚ್ಚಾಗಿರುತ್ತೆ. ಹಾಗಾಗಿ ಅಲ್ಲಿನ ಸ್ಥಳೀಯರು ಸರ್ವಿಸ್ ರಸ್ತೆಯನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಹೆಚ್ಚಿನ ಉತ್ತೇಜನ ಕೊಡ್ತಾರೆ. ಇದ್ರ ನಡುವೆ ಬಳಕೆ ಮಾಡ್ಬೇಕಾದಂತ ಸ್ಥಳೀಯರಿಗೆ ಸರ್ವಿಸ್ ರಸ್ತೆ ಮುಕ್ತವಾಗಿಲ್ಲ ಅಂತಂದ್ರೆ ಸರ್ವಿಸ್ ರಸ್ತೆ ಮಾಡುವ ಉದ್ದೇಶ ಏನು ಅಂತೇಳಿ ಇಲ್ಲಿನ ಸ್ಥಳೀಯ ಗ್ರಾಹಕರು ಮತ್ತೆ ಸವಾರರು ಸಹ ಹೇಳ್ತಾ ಇರುವಂತದ್ದು. ಮತ್ತೆ ಇಲ್ಲಿನ ಸ್ಥಳೀಯ ಮುಖಂಡರು ಸಹ ಎಲ್ಲ ಒಂದ್ ಕಡೆ ಈ ಟ್ರಾಫಿಕ್ ಜಾಮ್ ಅನ್ನ ತೆರವು ಮಾಡಲು ಮತ್ತೆ ಸಮಸ್ಯೆನ ಬಗೆಹರಿಸ್ಕೊಳ್ಳಲು ಇಲ್ಲಿನ ದೇವನಹಳ್ಳಿ ಸಂಚಾರಿ ಪೊಲೀಸರು ಎಲ್ಲ ಒಂದ್ ಕಡೆ ವಿಫಲ ಆಗಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಸಹ ಮುಂದೆ ಇಟ್ಟಿರುವಂತದ್ದು. ಇನ್ನೊಂದು ವಿಚಾರ, ದೇವನಹಳ್ಳಿ ಪಟ್ಟಣ ಪಂಚಾಯತ್ ಏನಿದೆ, ಇದು ಸಹ ಯಾವುದೇ ಒಂದು ಕಟ್ಟಡಕ್ಕೆ, ಹೋಟೆಲ್ಗೆ ಅನುಮತಿ ಕೊಡ್ಬೇಕಂದ್ರೆ ಅದರ ಆಸುಪಾಸು ಸುತ್ತಮುತ್ತ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ವೆರಿಫೈ ಮಾಡಿ ಅನುಮತಿಯನ್ನು ಕೊಡ್ಬೇಕಾಗಿರುತ್ತೆ. ಇವೆಲ್ಲ ಕಾನೂನುಗಳನ್ನ, ನಿಯಮಗಳನ್ನ ಪಾಲನೆ ಮಾಡದಿರನೆ ಅನುಮತಿಗೆ ಕಟ್ಟಡಕ್ಕೆ ಅನುಮತಿ ಕೊಟ್ಟಿದೆ, ಹೋಟೆಲ್ ನಡೆಸಲಿಕ್ಕೆ ಅನುಮತಿ ಕೊಟ್ಟಿದೆ ಅನ್ನುವಂಥ ಪ್ರಶ್ನೆ ಸಹ ಹೆಚ್ಚಾಗಿರುವಂತದ್ದು. ಏನಂತಂದ್ರೆ ಒಂದು ಹೋಟೆಲ್ ಏನಿದೆ ಅದರ ಮುಂಭಾಗ ಇಷ್ಟು ಪಾರ್ಕಿಂಗ್ ಇರ್ಬೇಕು, ಇಷ್ಟು ಗಾಡಿ ನಿಲ್ಸ್ಬೇಕು ಅನ್ನುವಂತ ನಿಯಮ ಇರುತ್ತೆ. ಇದನ್ನೆಲ್ಲ ಗಾಳಿಗೆ ತೂರಿ ಹೋಟೆಲ್ ನಡೆಸಲಿಕ್ಕೆ ಅನುಮತಿ ಕೊಟ್ಟಿದೆ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಹಾಗಾಗಿ ಕೂಡಲೇ ಇದರ ಸಮಸ್ಯೆಯನ್ನ ಬಗೆಹರಿಸ್ಬೇಕಂತೇಳಿ ಇಲ್ಲಿನ ನಾಯಕರು, ಸ್ಥಳೀಯರು ಸಹ ಆಗ್ರಹ ಮಾಡ್ತಾ ಇರುವಂತದ್ದು. ಅಂಕಿತಾ,
ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗೆ.